ಹಲೋ ಹಲೋ ಹಾಯ್ ಹಾಯ್ ಎಲ್ಲ ನೋಡ್ತಾ ಇದ್ದೀರಾ? ನಾನು ಡ್ರಾಯಿಂಗ್ ಬಿಡಿಸ್ತಾ ಇದ್ದೀನಿ. ರಂಗೋಲಿ ಡ್ರಾಯಿಂಗ್ ಇದು. ರಂಗೋಲಿ ವಿತ್ ಡ್ರಾಯಿಂಗು ಎರಡೂ ಮಿಕ್ಸ್ ಆಗಿದೆ. ಅದು ಎರಡು ಮಿಕ್ಸ್ ಆಗೋದು ಸ್ವಲ್ಪ ಸಂಸ್ಕೃತಿ ಇದು ಇದ್ದವರು ಮಾತ್ರ ಈ ಥರ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ರಂಗೋಲಿ ಅಂದರೆ ಸಂಸ್ಕೃತಿ. ನಮ್ಮ ರಂಗೋಲಿನ ಬಿಂಬಿಸೋದೇ ಸಂಸ್ಕೃತಿ. ಸಂಸ್ಕೃತಿನ ಬಿಂಬಿಸೋದೇ ರಂಗೋಲಿ ಫಸ್ಟು. ಆಮೇಲೆ ಹಾಡು, ಆಮೇಲೆ ಪೂಜೆ, ಇವು ಎಲ್ಲ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುತ್ತೆ. ಈ ಸಂಸ್ಕೃತಿ, ಧರ್ಮ ಇದು ಎಲ್ಲ ಯಾಕೆ ಮಾಡಿರೋದು? ಜನಗಳ ಶಾಂತಿಗೋಸ್ಕರ. ಶಾಂತಿಯಿಂದ ಇರಲಿ ಜನಗಳು, ಶಾಂತಿ ಸೌಹಾರ್ದ ಇದರಿಂದ ಇರಲಿ ಅಂತ ನಮ್ಮ ಸಂಸ್ಕೃತಿಗಳನ್ನ ಮಾಡಿಕೊಂಡು ಆಯಾ ಪಂಗಡಗಳು ಅವ್ರವ್ರ ಸಂಸ್ಕೃತಿನ ಆಚರಿಸ್ಕೋತಾರೆ. ಒಬ್ರೊಬ್ರಿಗೂ ಒಂದೊಂದು ಥರ ಇರುತ್ತೆ. ಅದು ಅವ್ರವ್ರಿಗೆ ಸೇರಿದ್ದು. ಅವರವರು ಅವ್ರ ರೀತಿಯಲ್ಲಿ ತಮ್ಮ ಹಬ್ಬ ಹರಿದಿನನ ಮಾಡ್ತಾರೆ. ಒಬ್ಬರು ಮೆಹಂದಿ ಹಚ್ಕೊಂಡ್ರೆ ಒಬ್ಬರು ರಂಗೋಲಿ ಹಚ್ಕೊತಾರೆ, ರಂಗೋಲಿ ಇಡ್ತಾರೆ. ಈ ಥರ ಅವ್ರವ್ರಿಗೆ ಒಬ್ಬರು ಹೋಳಿ ಹಬ್ಬ ಆಚರಿಸಿರೆ, ಒಬ್ಬರು ದೇವರು ಎತ್ತಿ ಕುಣಿಸೋದು, ದೇವಸ್ಥಾನ ಇದು ಎಲ್ಲ ಮಾಡ್ತಾರೆ. ಈ ರೀತಿ ದೇವಸ್ಥಾನಕ್ಕೆ ಹೋಗ್ತಾರೆ. ಈ ಥರ ಸಂಸ್ಕೃತಿಯನ್ನು ಬಿಂಬಿಸೋದು ಇಂಥದ್ರಲ್ಲೇ ಇರುತ್ತೆ. ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತಂದರೆ, ಈಗ ಪರಿಸರ ಮಾಲಿನ್ಯ ಅಂತ ತಗೊಂಡು ಇದನ್ನು ನಮ್ಮ ಸಂಸ್ಕೃತಿ ಪರಿಸರ ಮಾಲಿನ್ಯಕ್ಕೆ ಎಷ್ಟು ಅನುಕೂಲಕರವಾಗಿದೆ ಮತ್ತು ಎಷ್ಟು ಹಾನಿಕರವಾಗಿದೆ ಅನ್ನೋದನ್ನ ಹೇಳ್ಬೋದು. ಅದನ್ನು ಹಾನಿಕರವಾಗಿ ಮಾಡ್ಕೋತಾರೆ ಅನ್ನೋದನ್ನು ಹೇಳ್ಬೋದು ಅಲ್ವಾ? ಮತ್ತು ಇದನ್ನು ನೋಡ್ರಿ, ಮೈಕುಗಳನ್ನ ಜೋರಾಗಿ ಹಾಕೋದು, ಅದರಿಂದ ಎಷ್ಟು ಪರಿಸರ ಮಾಲಿನ್ಯ, ಎಷ್ಟು ಜನಕ್ಕೆ ಮನೇಲಿ ತೊಂದರೆಗಳು ಆಗುತ್ತೆ. ಕೆಲಸ ಮಾಡೋಕ್ಕಾಗಲ್ಲ, ಓದೋ ಮಕ್ಳಿಗೆ ಓದೋಕ್ಕಾಗಲ್ಲ, ಬರೆಯೋರಿಗೆ ಬರೆಯೋಕ್ಕಾಗಲ್ಲ, ವಿಡಿಯೋ ಮಾಡೋರಿಗೆ ವಿಡಿಯೋ ಮಾಡೋಕ್ಕಾಗಲ್ಲ. ವಿಡಿಯೋ ಮಾಡ್ತಾಯಿದ್ರೆ ಇದನ್ನು ಬಂದರೆ ಕಾಪಿರೈಟ್ ಅಂತ ಹಾಕ್ತಾನೆ. ಇದು ಒಂದು ಪರಿಸರ ಮಾಲಿನ್ಯನೇ ಇದು. ಅದನ್ನು ಸ್ವಲ್ಪ ಒಂದು ಟೈಮ್ ಕಡಿಮೆ ಮಾಡಬೇಕು ಅವರು. ಮತ್ತು ಒಂದೇ ಟೈಮ್ನಲ್ಲಿ ಒಂದು 7 ಗಂಟೆಲಿ ಒಂದು ಅರ್ಧ ಗಂಟೆ ಹಾಕ್ಕೊಂಡು ಬೆಳಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ ಹಾಕಿದ್ರೆ ಸಾಕು. ಅಷ್ಟು ಕೇಳ್ಕೊಳ್ಳಿ. ಅದನ್ನು ಸೌಂಡ್ ಕಮ್ಮಿ ಇಡಬೇಕು. ಸೌಂಡು ಕಮ್ಮಿ ಇಟ್ಟು ಹಾಕಬೇಕು. ಊರೆಲ್ಲ ಸೌಂಡ್ ಕೊಟ್ಬಿಟ್ರೆ ಜನಗಳಿಗೆ ತುಂಬ ತೊಂದರೆ ಆಗುತ್ತೆ. ಜನಗಳು ಪ್ರಾಬ್ಲಮ್ಗೋಸ್ಕರ ನಾವು ಧರ್ಮ ಸಂಸ್ಕೃತಿ ಪ್ರಾಬ್ಲಮ್ಮು ಮತ್ತು ಅವರು ಸಂತೋಷವಾಗಿರೋದಕ್ಕೆ ಇದಕ್ಕೋಸ್ಕರ ನಾವು ಸಂಸ್ಕೃತಿ ಧರ್ಮ ಎಲ್ಲ ಮಾಡ್ಕೊಂಡಿರೋದು. ಭಕ್ತಿನೂ ಇದ್ದೇ ಇರುತ್ತೆ. ಆದರೆ ಭಕ್ತಿ ಭಯದಿಂದ ಇರಬಾರ್ದು. ಅದು ಭಕ್ತಿ ಭಯದಿಂದ ಬರೋಕ್ಕಿಂತ ಪ್ರೀತಿಯಿಂದ ಬರಬೇಕು. ನಮ್ಮ ಹಾರ್ಟಿಂದ, ಹೃದಯದಿಂದ ಬರಬೇಕು. ಅದಕ್ಕೋಸ್ಕರ ಶಾಂತಿ ಪರಿಸರ ಇರಬೇಕು. ಶಾಂತಿಯಾಗಿರಬೇಕು ಪರಿಸರ ಶಾಂತಿಯಾಗಿದ್ದಷ್ಟು ಎಲ್ಲ ಶಾಂತಿಯಾಗೇ ಇರುತ್ತೆ ಅಲ್ವಾ? ಮತ್ತು ನಾವು ನಮ್ಮ ಕೈಲಿಲ್ಲದ್ದೇನೋ, ನಮ್ಗೆ ಆಗದೇ ಇದ್ದದ್ದು ಏನೂ ಮಾಡೋಕ್ಕಾಗಲ್ಲ. ಆಗ ಅಂಥದನ್ನು ಮಾತ್ರ ನಾವು ನಾವಾಗೇ ಎಲ್ಲ ಮಾಡಬಾರ್ದು. ನಾವಾಗೇ ಎಲ್ಲ ಗಲಾಟೆ ಮಾಡೋದು, ಗಲಾಟೆ ಮಾಡಿಸೋದು, ಜೋರಾಗಿ ಬಿದ್ದಿಲ್ಲಿ ಮೊಬೈಲ್ನಲ್ಲಿ ಮಾತಾಡೋದು, ಮತ್ತು ಜೋರಾಗಿ ಮೈಕ್ ಹಾಕೋದು,
ಅಕ್ಕಪಕ್ಕಗಳು ಅವ್ರವ್ರ ಮನೇಲಿ ಅವ್ರವ್ರು ಮಾತಾಡ್ಕೊಳ್ರಿ, ಜನ ಸೇರಿಸ್ಕೊಳ್ರಿ, ಕೂತ್ಕೊಳ್ರಿ, ಮಾತಾಡ್ಕೊಳ್ರಿ. ಅದು ಬೀದಿಲೆಲ್ಲ ತೀರ ರಂಪಾಟ ಮಾಡೋದು ಇವೆಲ್ಲ ಮಾಡಬಾರ್ದು. ಇದು ಸಾರ್ವಜನಿಕ ಸ್ಥಳ, ಹೇಗೆ ಸಾರ್ವಜನಿಕವಾಗಿ ಉಪಯೋಗಿಸ್ಕೋಬೇಕು ಹಾಗೆ ಉಪಯೋಗಿಸ್ಕೋಬೇಕು ಸಾರ್ವಜನಿಕವಾದ ಸ್ಥಳನ. ಏನೋ ಸಂಜೆ ಹೊತ್ತು 1 ಗಂಟೆ ಮಾತಾಡ್ಕೋತಾರೆ, ಅವಾಗ ಸರಿ ಹೋಗುತ್ತೆ. ಆದರೆ ಬಿಸಿಲು ಹೊತ್ತು ಇದ್ರ ಹತ್ರದಲ್ಲೆಲ್ಲ ಇವ್ರು ಜೋರಾಗಿ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಗಲಾಟೆ ಮಾಡಿಸೋದು, ಮತ್ತು ಸುಮ್ಮನೆ ಏನೇನೋ ಒಂದು ಕ್ರಿಯೇಟ್ ಮಾಡೋದು, ಇನ್ನೊಬ್ರಿಗೆ ತೊಂದರೆ ಮಾಡೋದು. ಅದಾಗೆ ಆಗೋ ತೊಂದರೆಗಳು ನಾವು ಏನು ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ಆದರೆ ನಾವಾಗೆ ಮಾಡೋ ಅಂಥ ತೊಂದರೆಗಳ್ನ ಕಡಿಮೆ ಮಾಡಬೇಕು ಅಷ್ಟೇ ಅಲ್ವಾ. ಇವೆಲ್ಲ ಪರಿಸರ ಮಾಲಿನ್ಯಕ್ಕೆ ಸೇರೋದು. ಪರಿಸರ ಅಂದ್ರೇನು? ನಮ್ಮ ಸುತ್ತಮುತ್ತ ವಾತಾವರಣ. ನಮ್ಮ ಸುತ್ತಮುತ್ತ ಏನು ಪರಿಸರ ಅಂದರೆ ಬರೀ ಗಿಡದ್ದು ಮರದ್ದು ಅಲ್ಲ. ಗಿಡ ಮರ ರಕ್ಷಣೆ ಗಾಳಿ ಅದೇ ಪರಿಸರ ಅಲ್ಲ. ಎಲ್ಲವೂ ಸೇರ್ಕೊಳ್ಳುತ್ತೆ ಪರಿಸರದಲ್ಲಿ. ನಮ್ಮ ಸುತ್ತಮುತ್ತ ಅಕ್ಕಪಕ್ಕ ಎಲ್ಲವೂ ಪರಿಸರದಲ್ಲಿ ಸೇರ್ಕೊಳ್ಳುತ್ತೆ. ಅದರಿಂದ ನಾವೆಲ್ಲ ಸರಿ ಮಾಡಿಕೊಂಡು ಹೋಗಬೇಕು. ಜನಗಳ ಪ್ರಾಬ್ಲಮ್ ಜನಗಳೇ ಸರಿ ಮಾಡ್ಕೋಬೇಕು ಹೊರತು ಬೇರೆಯವರು ಬರೋಲ್ಲ. ಅಲ್ಲಿ ಜನಗಳ್ದು ಅಲ್ಲಿದೆ, ಅಲ್ಲಿ ಅವರೇ ಮಾಡ್ಕೋಬೇಕು. ಅವ್ರು ಏನೋ ಯಾವಾಗಲೋ ಒಂದ್ಸಲ ಬರ್ತಾರೆ, ಬೇರೆ ಎಲ್ಲ ಪೊಲೀಸು ಮಿಲ್ಟ್ರಿ ಅದು ಇದು ಅಂತ ಯಾವಾಗಲೋ ಒಂದ್ಸಲ ಬರ್ತಾರೆ ಹೋಗ್ತಾರೆ ಅಷ್ಟೇ. ಆದರೆ ನಮ್ಮ ಸುತ್ತ ನಾವೇ ಸರಿ ಮಾಡಿಕೊಂಡು ಹೋಗಬೇಕು. ಅದು ಎಲ್ಲರಿಗೂ ಬರಬೇಕು. ನಾಳೆ ಇವಾಗಿನವ್ರದ್ದೇನೋ ಜನ್ರೇಷನ್ನು ಗಲಾಟೆ ಜನ್ರೇಷನ್ನು ಕೇಳ್ತಾರೆ. ಆದರೆ ನೆಕ್ಸ್ಟ್ ಜನ್ರೇಷನ್ ಬರೋರು ಅವರು ಗಲಾಟೆ ಇದು ಎಲ್ಲ ಅವ್ರಿಗೆ ಆಗಲ್ಲ, ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೇನು ಬೇಕು? ಏನೋ ಹಬ್ಬದ ದಿವ್ಸಗಳಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಓಡಾಡ್ಕೊಂಡಿರ್ತಾರೆ, ರಜಾ ದಿವ್ಸಗಳಲ್ಲಿ ಓಡಾಡ್ಕೊಂಡಿರ್ತಾರೆ ಮಾಡ್ಕೊಂಡು. ಆದರೆ ಬಾಕಿ ದಿವ್ಸಗಳಲ್ಲಿ ಅವ್ರದ್ದು ಓದು, ಅವ್ರದ್ದು ಕೆಲಸ, ಅವ್ರ ಡ್ಯೂಟಿಗಳು ಇದು ಇರೋ ಅಂಥ ಜನ ನೆಕ್ಸ್ಟ್ ಜನ್ರೇಷನ್ ಬರೋ ಅಂಥವ್ರು. ಅದಕ್ಕೋಸ್ಕರ ಆವಾಗ ಅವ್ರು ಕೇಳ್ತಾರೆ, ನೀವು ಇನ್ನೊಬ್ರಿಗೆ ತೊಂದರೆ ಮಾಡಿದರೆ ನಿಮ್ಮ ಮಕ್ಳಿಗೆ ಇನ್ನೊಬ್ಬರು ತೊಂದರೆ ಮಾಡ್ತಾರೆ. ಆ ರೀತಿ ಆಗುತ್ತೆ. ಆದ್ದರಿಂದ ನಾವೇ ಎಲ್ಲ ಅವಾಯ್ಡ್ ಮಾಡಿಕೊಂಡು ಹೋದರೆ ಎಲ್ಲನೂ ಸರಿ ಮಾಡ್ಕೊಂಡು ಹೋದರೆ ಆವಾಗ ನೆಕ್ಸ್ಟು ಸರಿಯಾಗಿರ್ತಾರೆ, ನೆಕ್ಸ್ಟು ಸರಿಯಾಗಿ ಬರುತ್ತೆ. ಮತ್ತು ಪ್ಲಾಸ್ಟಿಕ್ ಉಪಯೋಗಿಸೋದು ಅಂತಾರೆ. ಅಂಗಡೀಲಿ ಕೊಟ್ಟಮೇಲೆ ಅಲ್ಲೇ ತಂದು ಹಾಕ್ತಾರೆ. ಯಾರೂ ಇಲ್ಲದ ಜನಗಳು ಯಾರೂ ಇಲ್ಲದ ಜಾಗದಲ್ಲಿ ಹಾಕೋದಂತಾರ, ಇರೋ ಜಾಗದಲ್ಲಿ ಹಾಕೋದಂತಾರ. ಎಲ್ಲ ತೊಂದರೆ ಪ್ಲಾಸ್ಟಿಕ್ ಎಲ್ಲ ಕವರ್ ಹಾಕಿ ಪರಿಸರದಲ್ಲಿ ಪ್ಲಾಸ್ಟಿಕ್ ಹಾಕಬಾರ್ದು, ಉಪಯೋಗಿಸ್ಬಾರ್ದು. ಅದೇನೋ ಸರಿ. ಆದರೆ ಉಪಯೋಗಿಸ್ಬಾರ್ದು ಅಂತಂದರೆ ಅದೇ ಕವರೇ ಕೊಡೋದು ಅಂಗಡಿಗಳಲ್ಲೆಲ್ಲ. ಅಂಗಡಿಗಳಲ್ಲಿ ಬ್ಯಾನ್ ಮಾಡ್ಸೋಕ್ಕಾಗುತ್ತಾ ಕವರ? ಆಗೋಲ್ಲ. ಅದರಿಂದ ಅದನ್ನು ಹೇಗೆ ಉಪಯೋಗಿಸ್ಬೇಕು, ಪ್ಲಾಸ್ಟಿಕ್ನ ತಂದಿದ್ದನ್ನು ಏನು ಮಾಡಬೇಕು ಅದನ್ನು ಸರಿಯಾಗಿ ಜನಗಳಿಗೆ ತಿಳಿಸಿ, ಗೊತ್ತಿದ್ದವರು ಅದನ್ನು ಮತ್ತೆ ತಿಳಿಸ್ರಿ, ಏನಾಗಲ್ಲ. ಸರಿಯಾಗಿ ಮಾಡೋ ಅಂಥವನ್ನ 20 ಸಲ ಎಷ್ಟು ಸಲಿನಾರೇ ಹೇಳ್ತಾ ಇರಬೇಕು. ಒಂದು ಸಲ ಹೇಳಿದರೆ ಆಗಲ್ಲ. ಆದ್ದರಿಂದ ಮೈಂಡಿಗೆ ಹೋಗೋವರೆಗೂ ಸರಿಯಾಗಿ ಹೇಳಬೇಕು, ಆಯಿತಾ? ಅದನ್ನು ಏನು ಮಾಡಬೇಕು ಪ್ಲಾಸ್ಟಿಕ್ನ ಅನ್ನೋದನ್ನ ಒಬ್ಬರೊಬ್ಬರು ಒಂದೊಂದು ಚೂರು ಹೇಳಿರುವೆ ಎಷ್ಟೋ ಇದಾಗುತ್ತೆ, ಎಷ್ಟೋ ಜನ ತಿಳ್ಕೊತಾರೆ ಅಲ್ವಾ? ಗೊತ್ತಿದ್ದವರು ಹೇಳಬೇಕು. ಅದರಿಂದನೂ ಸ್ವಲ್ಪ ಏನೋ ಒಂದು ಪರಿಸರಕ್ಕೆ ಅನುಕೂಲ ಆಗುತ್ತೆ. ಮತ್ತು ಗಲಾಟೆ ಆಯಿತು, ಪ್ಲಾಸ್ಟಿಕ್ ಆಯಿತು, ಮತ್ತು ಇನ್ನೇನು
ಇದು ಗೊಬ್ಬರಗಳು, ಇದು ಗೊಬ್ಬರಗಳಲ್ಲಿ ಔಷಧಿಗಳ್ನ ಜಾಸ್ತಿ ಬಳಸೋದು, ಅದನ್ನೆಲ್ಲ ಅದು ಒಂಥರ ಅದು ಮಾಲಿನ್ಯನೇ. ಗೊಬ್ಬರಗಳೆಲ್ಲ ಔಷಧಿ ಜಾಸ್ತಿ ಹಾಕಿ ಜನಕ್ಕೆ ತಿನ್ನಿಸಿರೆ, ಗೊಬ್ಬರ ತಿನ್ನಿಸ್ದಂಗೆ ಹಸುಗೆ ಬೂಸ ಹಾಕಿ ತಿನ್ನಿಸ್ತಾರಲ್ಲ ಮನುಷ್ಯರಿಗೆ, ಅದೇ ಹಾಲು ಕುಡಿತೀವಿ ನಾವು. ಅದರಲ್ಲಿ ಎಷ್ಟು ಔಷಧಿ ಕೆಮಿಕಲ್ಸ್ ಇರುತ್ತೋ ಏನು ಕಥೆಯೋ. ಇದೆಲ್ಲ ಒಂದೊಂದೇ ಜನಗಳಿಗೆ ಸ್ವಲ್ಪ ತಿಳಿಸ್ಕೊಡಿ. ಆವಾಗ ಇವಾಗೇನು ಮೀಡಿಯಾ ಸಾವಿರಾರು ಜನ ಇರ್ತಾರೆ, ಸಾವಿರಾರು ಜನ ನೋಡ್ತಾರೆ, ಲಕ್ಷಾಂತರ ಜನ ನೋಡ್ತಾರೆ. ಅದನ್ನು ತಿಳಿಸ್ಕೊಡೋದ್ರಿಂದ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ತಿಳಿಸ್ಕೊಡೋದ್ರಿಂದ ಗೊಬ್ಬರದ ಬಗ್ಗೆ ಆಗಲಿ, ಪ್ಲಾಸ್ಟಿಕ್ ಬಗ್ಗೆ ಆಗಲಿ, ಎಲ್ಲದ್ರ ಬಗ್ಗೆನೂ ಸ್ವಲ್ಪ ಜನಗಳಿಗೆ ತಿಳಿಸೋದ್ರಿಂದ ಗೊತ್ತಾಗುತ್ತೆ, ತಿಳ್ಕೊತಾರೆ. ಇವಾಗಿನ ಜನ ಮೊಬೈಲ್ ನೋಡೋರು ಸಾಮಾನ್ಯವಾಗಿ ತಿಳ್ಕೊತಾರೆ, ಆದರೆ ನೋಡದೇ ಇದ್ದವರು ಅವ್ರಿಗೆ ಹೇಳಬೇಕಷ್ಟೆ ಬಾಯಿನಲ್ಲಿ. ನೋಡಿರಿ ನಮ್ಮ ಹುಡುಗಿ ಎಷ್ಟು ರಂಗೋಲಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ರಂಗೋಲಿ ಚೆನ್ನಾಗಿ ಬರ್ತಾಯಿದೆ. ಇದು ಪೂರ್ತಿ ರಂಗೋಲಿ. ಇನ್ನೊಂದರಲ್ಲಿ ಸ್ವಲ್ಪ ಬರುತ್ತೆ, ಲಾಸ್ಟು ಇದು ತುಂಬ ಉದ್ದ ಆಯಿತು ಅಂತ ತೆಗೆದುಬಿಟ್ಟೆ. ಅದಕ್ಕೆ ಇನ್ನೊಂದರಲ್ಲಿ ನೋಡಿ ಪೂರ್ತನ. ಇದು ಮುಕ್ಕಾಲು ಇದೆ, ಪೂರ್ತ ಇದೆ. ಇದುವೇ ನೋಡಿ, ವಿಡಿಯೋ ಪೂರ್ತಿ ನೋಡಿ, ಸಬ್ಸ್ಕ್ರೈಬ್ ಆಗಿ. ನಮಗೂ ನಾವು ಇಟ್ಟಿರ್ತೀವಿ ಗಂಟೆಗಟ್ಟಲೆ ಕೂತ್ಕೊಂಡು. ಎಲ್ಲ ನೋಡಿದರೆ ಒಂದು 5 ನಿಮಿಷನಾದರೂ ಒಂದು ಪೂರ್ತಿ ವಿಡಿಯೋ ನೋಡಿ, ಒಂದೊಂದಾರಿ ನೋಡಿರಿ. ನಮಗೆ ಡಾಲರ್ ಆಗಬೇಕಲ್ಲ, ಇನ್ಮೇಲೆ ಡಾಲರ್ ಆಗುತ್ತೆ. ಮಾನಿಟೈಸ್ ಆಗಿದೆ, ಆಡ್ಸೆನ್ಸು ಆಗ್ತಾಯಿದೆ. ಇನ್ಮೇಲೆ ಡಾಲರ್ ಆಗಬೇಕು. ನೋಡಿ ವಿಡಿಯೋ. ನಮ್ಮ ಶ್ರಮದಿಂದನೂ ಏನೋ ಸ್ವಲ್ಪ ಅರ್ನ ಆದರೆ ಅದು ಸರಿ ಅನಿಸುತ್ತೆ. ಮೊಬೈಲ್ ಖರ್ಚುಗಳು ಬೇಕಲ್ಲ. ಮತ್ತು ನೋಡಿ ವಿಡಿಯೋ ನೋಡಿ ಡ್ರಾಯಿಂಗ್ ಹೇಗಿದೆ. ಇದು ನೋಡಿ ರಂಗೋಲಿ ಡಿಸೈನ್ಗಳು ಆ ಹುಡುಗಿನಲ್ಲಿ ಡ್ರಾಯಿಂಗ್ನಲ್ಲಿ ಮಿಕ್ಸ್ ಮಾಡಿದ್ದೀವಿ. ಮತ್ತು ಕಲರು ಇದು ಎಲ್ಲ ರಂಗೋಲಿ ಕಲರ್ಗಳೇ ನೋಡಿ. ಯಾವ ಪೇಂಟಿಗೆ ಕಡಿಮೆ ಇದೆ ಇದು, ಪೇಂಟ್ ಕಂಡಂಗೆ ಕಾಣ್ತಾ ಇದೆ. ಮತ್ತು ಹೂವು ಚಿತ್ರ ಎಲ್ಲ ಎದ್ದು ಎಷ್ಟು ಬ್ರೈಟಾಗಿ ಕಾಣುತ್ತೆ ಕಲರ್ ನೋಡಿ. ಈ ಕಲರ್ ಬ್ರೈಟ್ ಆಗ್ತಾಯಿದೆ. ಫಸ್ಟು ಡಿಮ್ ಆಗಿರುತ್ತೆ, ಆಮೇಲೆ ಬ್ರೈಟ್ ಮಾಡೋದು, ಲಾಸ್ಟಿಗೆ ಬ್ರೈಟ್ ಮಾಡೋದು. ನೋಡ್ತಾ ಇದ್ದರೆ ಬರೆಯೋದು ಆರಾಮಾಗಿ ನೋಡ್ಕೊಂಡು ಬರಿಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಅದುವೇ ಇದ್ರ ಮೇಲೆ ಪ್ಲೇವುಡ್ ಶೀಟು ಮೇಲೆ ಬರ್ತಿರೋದ್ರಿಂದ ಇದ್ರ ಮೇಲೂ ಬರೀತಾರೆ, ಮಜಾಕ ನೆಲದ ಮೇಲೂ. ವಿಟ್ರಿಫೈ ಆದರೆ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್ಚು. ಎಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇದುವರೆಗೂ ಸಹಕರಿಸಿದ್ದೀರಾ. ಇನ್ನು ಮುಂದೇನೂ ನೋಡಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ, ಜಾಯಿನ್ ಆಗಿ. ಸ್ವಲ್ಪ ನಾವು ಮಾಡೋಣ. ನನಗೂ ಇನ್ನೂ ಇಂಟ್ರೆಸ್ಟ್ ಬರುತ್ತೆ. ನಾನು ಸ್ವಲ್ಪ ನೀವು ಎಲ್ಲ ನೋಡಿ ಇನ್ನೂ ಇಂಪ್ರೂವ್ ಮಾಡ್ತೀನಿ. ನಾನೆಲ್ಲ ಇದಕ್ಕೆ ಇಂಪ್ರೂವ್ ಮಾಡೋದು, ಇದಕ್ಕೋಸ್ಕರ ನಾನು ಮಾಡ್ತಾಯಿರೋದು, ಇಂಪ್ರೂವ್ ಮಾಡೋಕ್ಕೋಸ್ಕರನೇ ಮಾಡ್ತಾಯಿರೋದು. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಲಕ್ಷ್ಮೀ ಚಿತ್ರ ನೋಡಿದ್ದೀರಾ ಎಲ್ಲ? ಇನ್ನೂ ಒಂದಷ್ಟು ಜನ ನೋಡಬೇಕು. ತುಂಬ ಜನ ನೋಡಿದ್ದಾರೆ.
ಒಂದು 2,000 ಜನ ನೋಡಿರಬೇಕು. ಲಕ್ಷ್ಮಿದು ಯೂಟ್ಯೂಬ್ನಲ್ಲಿ ವಿಡಿಯೋ ಕಮ್ಮಿ, ಶಾರ್ಟ್ಸ್ ಫುಲ್ ನೋಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಒಳ್ಳೇದು ಮಾಡಲಿ.